ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಕ್ಯಾಪ್ಸಿಕಮ್ ಪ್ರಿಯರಿಗೆ ಅಂತ ಹೇಳ್ಬೋದು. ಅದು ಬಂದು ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ. ಜೊತೆಗೆ ಕ್ಯಾಪ್ಸಿಕಮ್ ತಿನ್ನೋದ್ರಿಂದ ನಮಗೆ ಏನೆಲ್ಲ ದೇಹಕ್ಕೆ ಉಪಯೋಗ ಕೂಡ ಇದೆ ಅಂತಲೂ ನೋಡೋಣ. ಬನ್ನಿ ಹೇಗೆ ಮಾಡೋದಂತ ಶುರು ಮಾಡಿಬಿಡೋಣ. ಮೊದಲೇದಾಗಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು 8 ದಪ್ಪ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮನ್ನು ಈ ಥರ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಈರುಳ್ಳಿಯನ್ನು ಈ ಥರ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮ್ಯಾಟೊ ಯೂಸ್ ಮಾಡಿದ್ದೀನಿ. ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಇಂಬ್ಲಿ ಸಾಸನ್ನು ಯೂಸ್ ಮಾಡಿದ್ದೀನಿ. ಇದ್ರ ಬದಲಿ ನೀವು ಹುಣಸೆಹಣ್ಣಿನ ರಸನ ಯೂಸ್ ಮಾಡ್ಬೋದು. ಹಾಗೆ ಅದ್ರ ಜೊತೆಗೆ ನಾನು ಮಸಾಲೆ ರೆಡಿ ಮಾಡ್ಕೋದಕ್ಕೆ ನಾನು ಒಂದಿಷ್ಟು ಶೇಂಗಾ ಬೀಜ ಯೂಸ್ ಮಾಡ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ದಷ್ಟು, ಒಂದು ಅರ್ಧ ಕಪ್ಪಿನಷ್ಟು ಒಣ ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 4 ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಹಾಗೆ ಒಂದಿಷ್ಟು ಹಿಂಗನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಟೀ ಸ್ಪೂನ್ದಷ್ಟು ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ದಷ್ಟು ಕೊತ್ತಂಬರಿ ಬೀಜ ಮತ್ತು 1 ಟೇಬಲ್ ಸ್ಪೂನ್ದಷ್ಟು ಬಿಳಿ ಎಳ್ಳು, 1 ಟೀ ಸ್ಪೂನ್ದಷ್ಟು ಜೀರಿಗೆಯನ್ನು ಯೂಸ್ ಮಾಡಿದ್ದೀನಿ. ಮಸಾಲೆಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಇವಾಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮೊದಲೇದಾಗಿ ಶೇಂಗಾ ಬೀಜನ ಒಂದು 2 ಟೇಬಲ್ ಸ್ಪೂನ್ದಷ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇವಾಗ ಹಸಿಯಾಗಿದೆ. ಅದ್ರ ಜೊತೆಗೆ ನಾನು 1 ಟೀ ಸ್ಪೂನ್ದಷ್ಟು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೊತ್ತಂಬರಿ ಬೀಜನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಸಾಲೆ ರೆಡಿ ಮಾಡ್ಕೋದ್ರಿಂದ ಗ್ರೇವಿ ತಿಕ್ನೆಸ್ಸು ಹೆಚ್ಚಾಗುತ್ತೆ. ಜೊತೆಗೆ ನಮ್ಮದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೋಗಬೇಕಂದ್ರೆ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ಜೊತೆಗೆ ನಮ್ಮದು ಟೇಸ್ಟು ಬದಲಾಗುತ್ತೆ ನಮ್ಮದು ಗ್ರೇವಿದಂತ ಹೇಳ್ಬೋದು. ಹಾಗೆ 1 ಬೈ 1 ಎಲ್ಲ ಅಷ್ಟೇ ಆ್ಯಡ್ ಮಾಡಿಕೊಂಡು ಜಸ್ಟ್ ರೋಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಏನು ನಾನು ಎಣ್ಣೆ ಬಳಸ್ತಾ ಇಲ್ಲ. ನಾವು ಅಡಿಗೆಯಲ್ಲಿ ಎಳ್ಳು, ಶೇಂಗಾ ಬೀಜ ಮತ್ತು ಕೊಬ್ಬರಿಯನ್ನು ಅಡಿಗೆಯಲ್ಲಿ ದಿನನಿತ್ಯ ಬಳಸೋದರಿಂದ ಅದರಲ್ಲಿರುವ ಎಣ್ಣಿನ ಅಂಶ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಪೆಷಲಿ ನಾವು ಚಳಿಗಾಲದಲ್ಲಿ ಎಳ್ಳನ್ನು ಜಾಸ್ತಿ ಯೂಸ್ ಮಾಡಬೇಕಂತ ಹೇಳ್ತಾರೆ. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು 1 ಬೈ 1 ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಜಾಸ್ತಿ ಕಪ್ಪಾಗಬಾರ್ದು, ಅದರದ್ದು ಟೇಸ್ಟ್ ಬದಲಾಗುತ್ತೆ. ಹಾಗಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದು ತಣ್ಣಗಾಗೋದಕ್ಕೆ ಪಕ್ಕದಲ್ಲಿ ಇಡ್ತೀನಿ. ಈಗ ನೆಕ್ಸ್ಟ್ ನಾನು ಮತ್ತೊಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಹಿಂಗನ್ನು ಬಳಸ್ತಾ ಇದ್ದೀನಿ. ಹಾಗೆ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂಥ ಒಂದು ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದೇ ನೀವು ಪಲ್ಯ ಮಾಡುವಾಗ ಗ್ರೇವಿದು ಏನಾದರೂ ಅಡುಗೆ ಮಾಡ್ತೀವಿ ಅಂತಂದರೆ ಗ್ರೇವಿಯಲ್ಲಿ ಯಾವುದೇ ರೀತಿ ಹಸಿ ಅಂಶ ಇರಬಾರ್ದು. ಸೊ ಇದ್ದರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಇಲ್ಲಿ ನಾನು 1 ಟೀ ಸ್ಪೂನ್ದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ನಾನು 1 ಬೌಲ್ದಷ್ಟು ಕ್ಯಾಪ್ಸಿಕಮನ್ನು ಯೂಸ್ ಮಾಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ಹಸಿ ವಾಸನೆ ಇರಬಾರ್ದು ಅಂತ ಹೇಳಿದ್ನಲ್ಲ, ಅದಕ್ಕೆ ಕಾರಣವಾಗಿ ಸೊ ಇಲ್ಲಿ ನಾನು ನೀರು ಬಳಸದೆ ಜಸ್ಟ್ ಎಣ್ಣೆಯೊಳಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತಾ ಹೋಗ್ತೀನಿ. ಇವಾಗ ನಾವೇನು ರೆಡಿ ಮಾಡ್ಕೊಂಡಂಥ ಮಸಾಲ ತಣ್ಣಗಾಗಿದೆ. ಇವಾಗ ನಾನು ಮಿಕ್ಸರ್ ಜಾರಲ್ಲಿ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಗ್ರೇವಿ ತಿಕ್ನೆಸ್ ಇಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತೀರಾ ಫ್ರೆಂಡ್ಸ್. ರಿಯಲಿ ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇಲ್ಲಿ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಬಳಸೋದ್ರಿಂದ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು. ಹಾಗೆ ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಬೀಟಾ ಕೆರೋಟಿನ್ ಅಂಶ ಇರೋದರಿಂದ ನಮ್ಮ ದೇಹದಲ್ಲಿ ಸಿಗುವಂಥ ವಿಟಮಿನ್ ಸಿ ಜೊತೆಗೆ ದೇಹಕ್ಕೆ ಬೇಕಾದ ಬಿಳಿ ರಕ್ತ ಕಣಗಳು ಸಹ ನಮಗೆ ಸಿಗುತ್ತೆ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ದಷ್ಟು ಇಂಬ್ಲಿದು ಸಾಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಹುಣಸೆಹಣ್ಣಿನ ರಸನ ಯೂಸ್ ಮಾಡ್ಬೋದು ನೀವು 2 ಟೇಬಲ್ ಸ್ಪೂನ್ದಷ್ಟು. ಹಾಗೆ ರೆಡಿ ಮಾಡಿ ಇಟ್ಕೊಂಡಂಥ ಮಸಾಲಾದ ಪೇಸ್ಟ್ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಏನೋ ಡ್ರೈ ಆಗಿ ಕ್ಯಾಪ್ಸಿಕಮ್ದು ಮಸಾಲ ನಮ್ಮದು ರೆಡಿ ಆಗುತ್ತೆ. ನೀವು ಏನಾದರೂ ಗ್ರೇವಿ ಬೇಕಂದರೆ ಇದರಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಗ್ರೇವಿನೂ ರೆಡಿ ಆಗುತ್ತೆ. ನೀವು ಸೈಡ್ ಡಿಶ್ ಆಗಿ ಬೇಕಂದರೆ ಇಲ್ಲಿ ನೀವೇನೋ ನೀರು ಸೇರಿಸ್ಕೋದು ಬೇಕಾಗಿಲ್ಲ. ಹಾಗೇನು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆಯಲ್ಲಿ ಫ್ರೈ ಆಗಿರೋದ್ರಿಂದ ತುಂಬ ಮೆತ್ತಗಾಗಿರುತ್ತೆ. ಹಾಗಾಗಿ ನೀರು ಬಳಸಬೇಕಂತ ಏನೋ ಅವಶ್ಯಕತೆ ಇಲ್ಲ. ನೀವೇನು ಗ್ರೇವಿದು ತಿನ್ನೋದು ಇಷ್ಟ ಇದ್ದರೆ ನೀವು ಈ ಥರ ನೀರನ್ನು ಹಾಕಿ ಬಳಸ್ಬೋದು. ಇದು ರೈಸ್ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಜೊತೆಗೆ ದೋಸೆ ಜೊತೆನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಒಂದು 5 ಮಿನಿಟ್ಸ್ ಮುಚ್ಚಿ ತೆಗೆದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಮ್ಮದು ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ.
ಇನ್ನು ಯಾಕೆ ತಡ, ನೀವು ಮನೆಯಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ಗಿಂತ ಚೆನ್ನಾಗಿ ನೀವೇ ಮನೆಯಲ್ಲೇ ಮಾಡ್ಕೋಬಹುದು ಕ್ಯಾಪ್ಸಿಕಮ್ ಮಸಾಲ ಗ್ರೇವಿನ. ಕ್ಯಾಪ್ಸಿಕಮ್ನಲ್ಲಿ ನೋವು ನಿವಾರಕ ಶಕ್ತಿನೂ ಹೊಂದಿದೆ, ಅದ್ರ ಜೊತೆಗೆ ನಂಜು ನಿರೋಧಕ ಗುಣಗಳನ್ನು ಹೊಂದಿರುವುದರಿಂದ ನಾವು ವೀಕ್ಲಿ ಒಂದ್ಸತಿ ಆದರೂ ನಾವು ಕ್ಯಾಪ್ಸಿಕಮನ್ನು ಬಳಸ್ಬೋದು. ಇಲ್ಲಿ ನಾನು ಜಸ್ಟ್ ಸಾಫ್ಟ್ ಆಗಿದೆ ಇಲ್ಲ ಕ್ಯಾಪ್ಸಿಕಮ್ ಅಂತ ಚೆಕ್ ಮಾಡಿ ನೋಡಿದೆ, ತುಂಬ ಪರ್ಫೆಕ್ಟಾಗಿ ಬಂದಿದೆ. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಮತ್ತೆ ನಿಮಗೆ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.